ನಡೀರೋ ಆಯ್ತು ಆಯ್ತಣ್ಣ ಸರಿ ಅಣ್ಣ ಬರ ಬಾಕ ಟೈಮ್ ಆಯ್ತು. ಏನಕ್ಕ ಸ್ವಲ್ಪ ತಲೆ ಬಾಚ್ಕೋಬಾಕ. ಹಲೋ ಹಲೋ, ಯಾರು ಅಂತ ಗೊತ್ತಾಯ್ತಾ? ಇಲ್ಲ, ಯಾರು? ಪರವಾಗಿಲ್ಲ ಕಣ್ರಿ, ನೀವು ಡವ್ ಮಾಡೋದು ಕಲ್ತ್ಬಿಟ್ರಿ. ಓಕೆ, ಇವಾಗ ನಿಮ್ಗೆ ಏನ್ ಬೇಕು? ಅಸಲಿಗೆ ನೀವು ಬೇಕು, ಬಡ್ಡಿಗೆ 2 ಮಕ್ಳು ಸಾಕು. ಹಲೋ, ಸುಮ್ನೆ ಕಾಮಿಡಿ ಮಾಡ್ತಿ. ಹೌದಾ? ನಂಗ್ ನಗುನೇ ಬರ್ಲಿಲ್ಲ. ಇವಾಗ್ಲೂ ಫೋನ್ ಕಟ್ ಮಾಡ್ಬಿಡ್ತೀನಿ. ಪರವಾಗಿಲ್ಲ, ಹೆಂಗು ಮಾರ್ಕೆಟ್ ಕಡೆ ಬರ್ತಿರಲ್ಲ, ನಿಮ್ ಮುಂದೆನೆ ಬರ್ತೀನಿ, ನಿಮ್ ಫೋಟೋನು ತೆಗಿತೀನಿ. ಈ ಆಟ ಎಲ್ಲ ಬೇಡ ನನ್ನ ಹತ್ರ. ಧೋನಿಗೆ ಬೌಲಿಂಗ್ ಬೇಡ ಅಂದ್ರೆ ಓಕೆ, ಸಚಿನ್ಗೆ ಬ್ಯಾಟಿಂಗ್ ಬೇಡ ಅಂದ್ರೆ ಹೆಂಗೆ? ಹಲೋ, ಮಿಕ್ಕಿದ್ದು 6 ಗಂಟೆಗೆ ಫೋಟೋ ಕಳಿಸ್ಬಿಟ್ಟು ಹಲೋ ಅಕ್ಕ ಏನಾಯ್ತಕ್ಕ? ಅಕ್ಕ ಅದು ಒಳಗೆ. ಅಯ್ಯೋ ನನ್ ಮಗನೇ, ನೀನು ದರಿದ್ರ ಲಕ್ಷ್ಮಿ ದತ್ತು ಪುತ್ರ ಇದ್ದಂಗ್ಯಾ. ಬೆಳಗಿಂದ ಒಂದಾದ್ರೂ ಗಂಡು ಏನು ಸಿಕ್ಕಿದ್ರು ಎಲ್ಲ ಅರಬೇರಕ್ಲೆ ಸಿಗ್ತಾವ್ರೆ. ಒಳಗ ನಾನು ಹೋಗ್ತೀನಿ. ಹಂಗೆಲ್ಲ ಅನ್ಬೇಡ ಯಜಮಾನ್, ನಾನು ನಿಮ್ ಜೊತೆ ಒಳಗ್ ಬರ್ತೀನಿ ಬನ್ನಿ. ಬೇಡ ಸ್ವಾಮಿ, ದೇವ್ರು ನಮ್ಮ ಅಂಡನ್ನ ಕೆರ್ಕೊಳ್ಳೋಷ್ಟು ಕೈ ನಮ್ಗೆ ಉದ್ದ ಕೊಟ್ಟವನೇ. ನಾವು ಕೆರ್ಕೋತೀವಿ, ನೀವು ಹೋಗ್ತಾ ಇರಿ. ಹೋಗಿ ಚೆಟ್ಟಾದ್ರೆ ಏನಾರ ಆಗೋ ಚಾನ್ಸಸ್ ಇದೆ. ಅಲ್ಲ ಅಮ್ಮ ಯಜಮಾನ್, ಅಯ್ಯೋ ಆ ಮುಂಡೆ ಮಗ ಹೆಣ್ಮಕ್ಳು ಸಿಗದೆ ಹುಚ್ಚಾಗ್ಬಿಟ್ಟವ್ರು ಕಣ. ಈ ರಾಮರ ವಿಜ್ಞಾನನೆಲ್ಲ ಪೇಪರ್ ಗಟ್ಲೆ ನನ್ನ ಮುಂದೆ ಓದ್ಬಿಟ್ನ. ಅದೇನೋ ತಮ್ಗೆ ಭಗವಂತ ಅಂಡು ಕೆರ್ಕೊಳ್ಳೋಷ್ಟು ಉದ್ದ ಕೈ ಕೊಟ್ಟವನೆ ಅಂತ ಇದ್ರಿ, ಮುಚ್ಕೊಬೇಕಾಗಿತ್ತು. ಮುಚ್ಕೊಂಡಲ್ಲೋ ಅವನ ಕ್ರೀಡೆನ ನೋಡಕ್ ಆಗದೆ 2 ಕೈಯಿಂದ ನನ್ನ ಕಣ್ಣುಗಳನ್ನ ಮುಚ್ಕೊಂಡಪ್ಪ. ಹಲೋ ಹಲೋ, ನನಗೆ ಗೊತ್ತು ನೀವು ಕೋಪದಲ್ಲಿ ಇದ್ದೀರಾ ಅಲ್ವಾ? ಓಕೆ ಓಕೆ, ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಿಮ್ಮನ್ನ ನಾನು ಟೆಸ್ಟ್ ಮಾಡಿದೆ, ನಿಮ್ ಮನ್ಸಲ್ಲಿ ನಾನು ಇದ್ದೀನಾ ಅಂತ. ಆದ್ರೆ ಈಗ ಅರ್ಥ ಆಯ್ತು, ನಿಮ್ಮ ಮನಸ್ಸು ಫುಲ್ಲು ನಾನಿದ್ದೀನಿ ಅಂತ. ನನ್ನ ನೋಡೋ ಆಸೆ ಇದ್ರೆ ಬೆಳಿಗ್ಗೆ ಮಾರ್ಕೆಟ್ ಬಂದು ಇದೇ ನಂಬರ್ ಕಾಲ್ ಮಾಡಿ, ನಾನು ಸಿಗ್ತೀನಿ ರೀ. ನಿಮ್ ಕಾಲರ್ ಟ್ಯೂನ್ ತುಂಬಾ ಚೆನ್ನಾಗಿದೆ ರೀ. ಇವನು ಗೆಳೆಯನಲ್ಲ, ಗೆಳತಿ ನಾನು ಮೊದಲೇ ಅಲ್ಲ. ಬರ್ಲಾ? ಬಾಯ್ ಚಿನ್ನ, ಬಾಯ್. ಅಕ್ಕ ಬ್ಯಾಡಕ್ಕ, ಒಳ್ಳೆ ಉಪ್ಪಿನ ಮೂಟೆಗೆ ಪ್ಯಾಂಟ್ ಶರ್ಟ್ ಹಾಕ್ತಂಗ ಅವನೇ. ಸುಮ್ಮನೆ ನಿಮ್ಗೆ ಯಾರು ಅಣ್ಣ ತಮ್ಮ ಇಲ್ವೇನ್ರಿ? ರೇ ನಾವ್ ಆತರ ಅಲ್ಲ ಕಣ್ರಿ. ಏನ್ರಿ ನೀವು? ನಾನೇ ಸಂಧ್ಯಾ. ಅದಕ್ಕೇನ್ರಿ ಇವಾಗ ಸಂಧ್ಯಾ ಬಿಟ್ರೆ ನಾವೇ ಅಯ್ಯೋ ಏನ್ ಆಟ ಆಡ್ತೀಯಾ? 11:15 ಇಲ್ಲಿ ಬಾ ಅಂತ ಹೇಳ್ಬಿಟ್ಟು ಈಗ ಫೋನ್ ಮಾಡಿದ್ರೆ ಫೋನ್ ಎತ್ತಿಲ್ಲ. ಈ ಫೋನಾ ರೇ? ಇದು ನಮ್ಮ ಫ್ರೆಂಡ್ ಪ್ರಿಯತಮ್ಮದು ಕಣ್ರಿ, ರೂಮಿಗೆ ಬಂದಿದ್ದ ಮರ್ತೋಗ್ಬಿಟ್ಟ. ಸಾಯಂಕಾಲ ಬತ್ತಾನೆ ಕೊಡ್ತೀನಿ ಬಿಡ್ರಿ. ಅವ್ನಿಗೆ ಹೇಳು ನಾಳೆ 11:15 ಗೀತಾ ಬ್ಯಾಂಗಲ್ ಸ್ಟೋರ್ ಹತ್ರ ಬರ್ತೀನಿ ಅಂತ. ಅವ್ನ್ ಏನಾದ್ರೂ ಸಿಗ್ಲಿಲ್ಲ ಅಂದ್ರೆ ನಿನ್ನ ಬಿಡಲ್ಲ ನಾನು. ಅರೆ ಖದೇಮ್, ಮೀನ್ಗೆ ಬಲೆ ಹಾಕಿದ ಆಯ್ತಪ್ಪ, ಇನ್ನು ಮೀನ್ಗೆ ಕೌಲಿ ಮೇಲೆ ಹಾಕೊಳ್ಳೋದು ನಿಮ್ ಕೆಲ್ಸ. ಅರೆ ಖದೇಮ್, ಖದೇಮ್ ಕುಸ್ಸೋಗಯ, ಖದೇಮ್ ಕುಸ್ಸೋಗಯ, ಖದೇಮ್ ಕುಸ್ಸೋಗಯ.
ಯಾಕೋ ಕಾದಿಮ್ ಏನಾಯ್ತು? ಅಯ್ಯೋ ಅಣ್ಣ ಗ್ರಾಚಾರ್ ಮರಿ ಅಥವಾ ಖುದಾಕ್ ಹೇಗಾರಂಗೆ ಹೌದು ಕೇಳೋದ್ ಮರ್ತಿದ್ದೆ. ನಿಂಗೆ ಯಾಕೋ ವೋಟರ್ಸ್ ಲಿಸ್ಟ್? ಅಣ್ಣ ಅದ್ಯಾರೋ ವೆಂಕಟೇಶ್ವರ ಅಂತೆ इसकी जनता गड़ी ತುಂಡು वो कितना चंगल है मालूम है 20-25 ವರ್ಷದ ಹಿಂದೆ ರಾಂಪುರದಿಂದ ಬೆಂಗಳೂರಿಗೆ ಚಂಗಲ್ ಎತ್ತಕ್ ಬಂದಿದ್ದಾನೆ. ಇನ್ನು ಚಂಗಲ್ ಎತ್ತುತ್ತಾನೆ ಅವನೇ. ಆ ನನ್ನ ಮಗುಂದು ಒಕ್ಕ ಇತ್ತೀಚೆಗೆ ಸದೋಗ್ಬಿಟ್ಟಿದ್ದಾರೆ. ಅದನ್ನ ನೋಡೋಕೋ ಬಂದಿಲ್ಲ ಈ ಕಚಡ ನನ್ನ ಮಗ ಅಂದ್ರೆ ಹೆಂಗಿರ್ಬೇಕು ನೋಡೋಣ. ಅವನ ಹುಡಿಕೊಂಡು ನಮ್ಮ ಈ ಫ್ರೆಂಡು ಬಂದವನೇ, ಅವ್ರದ್ದು ಅಕ್ಕಂದು ಮಗ ಅಂತೆ. ಅವನ ಕೈಗೂ ಸಿಗದಂಗೆ ಓಡಾಡ್ತವನೇ ವೆಂಕಟೇಶ್ವರ ವೇಸ್ಟ್ ನನ್ನ ಮಗ. ಅವನೇನಾದ್ರೂ ಸಿಕ್ಬಿಟ್ಟು ಒಂದು ಸೈನ್ ಹಾಕಿ ಕೊಟ್ಟಿದ್ರೆ ರಾಂಪುರದಲ್ಲಿ ದೊಡ್ಡ ಸೈಟ್ ರಿಜಿಸ್ಟ್ರೇಷನ್ ಆಗ್ಬಿಡ್ತಾ ಇತ್ತು. ಅದಕ್ಕೂ ದಾರಿ ಮಾಡ್ಕೊಟ್ಟಿಲ್ಲ ನನ್ನ ಮಗ. ಅವನೇನಾದ್ರೂ ನನ್ನ ಕೈಗೆ ಸಿಗ್ಬೇಕು, ಅವ್ನು ಗೂಡ ಹೊಡೆದ್ಬಿಡ್ತೀನಿ, ಅವ್ನು ಬೀಜ ತೆಗೆದು ಕಟ್ಟಾಕ್ ಹಾಕ್ಬಿಡ್ತೀನಿ. ನೋಡ್ತಾರೆ ಇಸ್ಕೆ ಮಾಕೆ ಯಾಕಣ ಯಾರಿಗೋ ಬೈದ್ರೆ ನಿನ್ ಯಾಕಣ ಎದ್ದು ಬಿಡ್ತು? ನಾನೇ ವೆಂಕಟೇಶ್ವರ ಗೌಡ. ಅಯ್ಯೋ ಅಣ್ಣ ನಿಮ್ಮ ಹೆಸರು ಡಿ ವಿ ಗೌಡ ಅಲ್ವಾ? ಡಿ ವೆಂಕಟೇಶ್ವರ ಗೌಡ. ನಾನೇ ಅಣ್ಣನ್ ಮನ್ಸಲ್ ಬೈಕತ್ತೀನಿ, ನೀನ್ ಬಾಯ್ ಬಿಟ್ಟು ಎದುರುಗಡೆ ಬೈತ್ಯಾ? ಅಯ್ಯೋ ಯಾಕೆ ಮಗನೇ, ಏಯ್ ಅವನಾದ್ರೂ ಪರವಾಗಿಲ್ಲ, ಯಾರು ಅಂತ ಗೊತ್ತಿಲ್ಲದೆ ಬೈದ. ನೀನು ಯಾರು ಗೊತ್ತಿದ್ದು ಹಿಂದೆನೆ ಬೈತಿಯಲ್ಲ. ಅಣ್ಣ ತಪ್ಪಾಯ್ತಣ್ಣ. ಆಯ್ತು, ನಾಳೆ ಬೆಳಗ್ಗೆ 11:00 ನಮ್ಮ ಅಕ್ಕನ ಮಗನ್ ಕರ್ಕೊಂಡ್ ಬಾ. ಹೋಗೋ. ಎದೆಲೆ ಹಾಲಿಟ್ಕೊಂಡು ನಂದಿನಿ ಡೈರಿ ಹುಡುಕ್ತಾ ಇದ್ನಲ್ಲಪ್ಪ. ಆಗಲ್ಲಪ್ಪ, ಇನ್ನೊಂದಕ್ಕಾಗಲ್ಲ. ನಾಳೆ 11:00 ಓಕೆ 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 ಫಿಕ್ಸ್ ಅಪ್ಪ. ಫಿಕ್ಸ್ ನಾಳೆ 11:00. ಹೆಣ್ಣು ಎಂತ ಕಲ್ಲಾದ್ರು ಅವಳನ್ನ ಕೆತ್ತೋ ಉಳಿನ ದೇವ್ರು ನಮಗ್ ಕೊಟ್ಟಿರ್ತಾನೆ. ನಾನು ಹೊರಗಡೆ ಕಾಮಿಡಿಯನ್ ಆದ್ರೂ ಒಳಗೊಬ್ಬ ಹೀರೋ ಇದ್ದಾನೆ ಅಂತ ಪ್ರೂವ್ ಮಾಡಿ ತೋರಿಸ್ತೀನಿ. ಹಲೋ 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 ಬಾಯ ಆಯಿಲ್ಲ ಬಚ್ಚಿಲ್ ಮನೇನು. ಇವಾಗ ಎಲ್ಲಿ ಹೊಡ್ತೀಯಾ? ಯಾರು ನೀನು? ನಾನೇ ನಿನ್ನ ಪ್ರಿಯತಮ. ತೂ ಅಂತ ಉಗಿದರು ನನ್ನ ನಿನ್ನೆ ಪ್ರೀತಿ ಮಾಡುತ್ತೀನಿ. ಹೋಗೆ ಹೋಗಮ್ಮ ಹೋಗೆ. ನೋವಾಯ್ತಾ? ನಂದು ಸ್ಟೀಲ್ ಬಾಡಿ ಅಲ್ವಾ, ನಿಮಗೇನಾದ್ರು ಮಂಡಿ ನೋವಾಯ್ತಾ? ಅದಿರ್ಲಿ, ಈ ಮಾವನ್ ರೊಮ್ಯಾನ್ಸು ಹೇಗಿತ್ತು? ವಾಂತಿ ಬರೋ ತರ ಇತ್ತು. ವಾಂತಿನ? ಅಯ್ಯೋ ಅಮ್ಮ, ನಾನೇನು ಮಾಡ್ಲೇ ಇಲ್ವೇ? ವಾಂತಿ ಹೆಂಗ್ ಬಂತು? ಸಾರಿ. ಹುಡುಗ ಎಷ್ಟು ರೊಮ್ಯಾಂಟಿಕ್ ಆಗಿರ್ತ ಅನ್ನೋದೇ ಫಸ್ಟ್ ಟೆಸ್ಟ್. ಆ ಫಸ್ಟ್ ಟೆಸ್ಟ್ ಅಲ್ಲಿ ಫೇಲ್ ಆಗ್ಬಿಟ್ಟೆ. ಟೆಸ್ಟ್ ಬಾ ಬಾ, ಇನ್ನು ಸುಮಾರು ಟೆಸ್ಟ್ ಇದೆ ಬಾ. ಇನ್ನು ಟೆಸ್ಟ್? ರೊಮ್ಯಾನ್ಸ್ ಅಲ್ಲಿ ಫೇಲ್ ಆಗಿದ್ದೀನಿ ಅಂದ್ಮೇಲೆ ಗಂಡಸ್ತನಕ್ಕೆ ಅವಮಾನ. ನೆಕ್ಸ್ಟ್ ಟೆಸ್ಟ್ ಅಲ್ಲಿ ಔಟ್ ಆಫ್ ತೆಗಿಲೇಬೇಕು. ಬಟ್ ಆದ್ರೆ ಇದು ಬೇರೆ ಪಂಚರ್ ಆಗ್ಬಿಟ್ಟಿದ್ಯಲ್ಲಪ್ಪ. ಲೈಫಲ್ಲಿ ಎದ್ದೊಳ್ದಂಗೆ ಹೊಡೆದ್ಬಿಟ್ಟವಳೆ. ಅಮಿಜಾನ್ ಅಲ್ಲಗೆ